ಪ್ರೇಮ, ರಾಮ್, ನಿನ್ ಕಾಲ್ಗೆಜ್ಜೆಯಲ್ಲಿ ಕಾಲ್ಗೆಜ್ಜೆನಾ? ಇದೇನು ಇದ್ದಕ್ಕಿದ್ದಾಗೆ ಕಾಲ್ಗೆಜ್ಜೆ ಬಗ್ಗೆ ಕೇಳ್ತಾ ಇದ್ಯಾ? ಇನ್ ಮೊದ್ಲು ಹೇಳು, ಎಲ್ಲಿ ನಿನ್ ಕಾಲ್ಗೆಜ್ಜೆ? ಅಯ್ಯೋ, ಇನ್ನೇನಿರುತ್ತೆ, ಇಲ್ಲೋಡು. ಕಾಲ್ಗೆಜ್ಜೆ ಇಲ್ಲಿದೆ ನಿನ್ ಕಾಲ್ಗೆಜ್ಜೆ. ಆ್ಯಕ್ಚುಲಿ ನಾನು ಅದೇ ವಿಷಯ ನಿನ್ನ ಹತ್ರ ಮಾತಾಡೋಕೆ ಬಂದಿದ್ದು ಮಾದೇವ. ನನಗೆ ವಿಷಯ ಗೊತ್ತಿಲ್ಲದೆ ನಾನು ನಿನ್ನನ್ನು ಅನುಮಾನಿಸ್ಬಿಟ್ಟೆ. ನನ್ನಿಂದ ತಪ್ಪಾಯಿತು. ಐ ಆಮ್ ಸಾರಿ ಮಾದೇವ. ಆಫ್ ಮಾಡಮ್ಮ ಮಿಕ್ಸಿನ. ಇಲ್ಲಿ ದೊಡ್ಡವ್ರೇನೋ ಮಾತಾಡ್ತಾವ್ರೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಗೊತ್ತಾಗಕ್ಕಿಲ್ಲ ಅವ್ರಿಗೆ. ಹೇಳಿವ್ನಿ, ಸರಿಯಾಗಿ ಕೇಳಿಸಿಲ್ಲ. ಇನ್ನೊಂದು ಕಿತ ಹೇಳ್ಕವ್ಯ. ವಿನಾಕಾರಣ ನಾನು ನಿನ್ನ ಅನುಮಾನಿಸ್ಬಿಟ್ಟೆ. ಐ ಆಮ್ ಸಾರಿ. ಈಗ ಏನಾರು ಹೇಳ್ದೆಯಾ? ಒಂದು ನಿಮಿಷ ಇರು. ಅದು ಆಗ್ಲೇ ಹೇಳಿದ್ನಲ್ಲ, ಫೋನಲ್ಲಿ ಮಾತಾಡಿ 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 ಕಿವಿ ನೋವು ಬಂದ್ಬಿಟ್ಟಿದೆ. ಏನು ಕೇಳಿಸ್ಲೇ ಇಲ್ಲ. ಇನ್ನೊಂದು ದಪ್ಪ ಹೇಳ್ತೀಯಾ? ನಾನು ನಿನ್ಮೇಲೆ ಅನುಮಾನ ಪಟ್ಟಿದ್ದು ತಪ್ಪು ಮಾದೇವ. ನಾನಿನ್ನ ಅನುಮಾನಿಸ್ಬಾರ್ದಿತ್ತು. ಅದು ನನಗೆ ಅರ್ಥ ಆಗಿದೆ. ಐ ಆಮ್ ಸಾರಿ. ಏ ಯಾಕೆ ನಗ್ತಿದ್ಯಾ? ಏಯ್ ಕಳ್ಳಿ, ನನಗೆ ಗೊತ್ತು ನೀನು ಮಾತಾಡ್ದಂಗೆ ಬಾಯಿಂಗ್ ಪಿಟಿ ಪಿಟಿ ಅಂತ ಮಾಡಿ ನನ್ನೇ ಯಾಮರ್ಸ್ತಿದ್ಯಾ ತಾನೆ? ನೀನೀಗೇನು ಮಾತಾಡಿಲ್ಲ ತಾನೆ? ಸುಮ್ಕೆ ಯಾಮರ್ಸ್ತಿದ್ಯಾ? ಮಹಾದೇವ, ನಾನು ಮನ್ಸಾರೆ ನಿನ್ನ ಹತ್ರ ಸಾರಿ ಕೇಳ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಏನಂದೆ ಏನಂದೆ ಏನಂದೆ? ಸಾರಿನಾ? ಅಲ್ಲಲ್ಲೇ ಕಾವ್ಯ, ಸಾರಿ. ಹೌದು, ನೀನು ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತಿದ್ಯಾ? ಆಹಾ, ಕೇಳೋದಕ್ಕೆ ಒಂಥರ ಹಿತವಾಗದೆ. ಒಂಥರ ಗುಲಾಬ್ ಜಾಮೂನು, ಮೈಸೂರು ಪಾಕು ಎಲ್ಲಾನು ಒಂದೇ ಸಲ ಬಾಯಿಗೆ ಹಾಕೊಂಡಂಗೆ ಅಂದೆ. ಕಾವ್ಯ, ಇನ್ನು ಒಂದೇ ಒಂದು ಕಿತ ಆ ಪದ ನಂಗೆ ಆಚೆಗೆ ಬಿಡು ನೋಡೋಣ. ಮಾದೇವ, ಕಾವ್ಯ, ಈಟೊತ್ತಾಗದೆ ನಿದ್ದೆ ಮಾಡೋದಲ್ವಾ? ನಿನ್ನ ಆರೋಗ್ಯ ಏನಾಗಬೇಕು ಹೇಳು. ಬಾ ಮಲಿಕಣ. ಅಮ್ಮ, ಕಿವಿ 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 ಕಣಮ್ಮ. ನಾಟಕ ಮಾಡ್ತೀಯಾ? ಪಾಪ, ಯಾಕೋ ಮಗುನ ಅಷ್ಟೊಂದು ಸತಾಯಿಸ್ತೀಯಾ? ನಿನ್ ಮೇಲೆ ಅನುಮಾನ ಪಟ್ಟಿದ್ದು ತಪ್ಪಾಯ್ತು ಅಂತ ನೊಂದ್ಕೊಂಡು ಕ್ಷಮೆ ಕೇಳ್ತಾ ಇದ್ದಾಳೆ. ಆದ್ರೂ ನಿನ್ ಮನ್ಸು ಕರಗ್ಲಿಲ್ವಾ? ಅಮ್ಮೋ ಅಮ್ಮೋ, ನನ್ ಕಿವಿ ಕಣಮ್ಮ, ಬಿಡಮ್ಮ. ವಾ ಬಿಡಮ್ಮ. ಕಾವ್ಯ, ಆಯ್ತು ಪರವಾಗಿಲ್ಲ ಬಿಡು. ನನ್ನ ಮೇಲೆ ಅನುಮಾನ ಪಡಕ್ಕೆ ನಿನ್ಗೆ ಅಕ್ಕದೆ. ಏಟೆ ಆಗಿದ್ರು ನೀನ್ ನನ್ನ ಗಂಡ. ಥೂ, ನಾನ್ ನಿನ್ ಗಂಡ ಅಲ್ವೇ? ಪರವಾಗಿಲ್ಲ ಬಿಡು. ಅದು ಸರಿ, ನಿನಗೆ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ತಾನೆ? ಯಾಕಂಗೆ ಕೇಳ್ತಿದ್ಯಾ? ಯಾಕೆ ಅಂದ್ರೆ ಕಾವ್ಯ ಅವಳ ಫ್ರೆಂಡ್ ಭರತ್ಗೆ ಫೋನ್ ಮಾಡಿ ನಿನ್ನನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಕೇಳ್ಕೊಂಡ್ಲು, ಅದಕ್ಕೆ. ವಾ, ಫೋನ್ ಮಾಡಿದ ಪಿರಂಡಿ ಇವ್ರೇನಾ? ಇಬ್ರು ಸರಿಯಾಗವ್ರೆ. ಇವಳು ಮನ್ಸಿಗೆ ನುಗ್ಗೊಡಿದ್ರೆ ಅವನು ಮೈ ನುಗ್ಗೋಗಂಗೆ ಹೊಡೆದವನೆ. ಏಯ್, ನಿನ್ನೆ ಕೇಳ್ತಿರೋದು ಹೇಳು. ಬೌ, ಯಾಕೆ ಕೇಳ್ತಿಯಮ್ಮ? ನಿನ್ ಸೊಸೆ ಫೋನ್ ಮಾಡಿ ಮಡಗಿದ್ದು ರಾಜನ್ ತರ ನೋಡ್ಕೊಂಡ್ರು. ಬಿರಿಯಾನಿ ಮೇಲೆ ಬಿರಿಯಾನಿ, ಕೂಲ್ ಡ್ರಿಂಕ್ಸ್ ಮೇಲೆ ಕೂಲ್ ಡ್ರಿಂಕ್ಸು ತಗೊಬಂದು ಕೊಡ್ತಾನೆ ಇದ್ರು. ನಾನು ತಿಂತಾನೆ ಇದ್ದೆ. ಆಮೇಲೆ ನನ್ನ ನೆಲದ ಮೇಲೆ ಕೂರಕ್ಕೆ ಬಿಡ್ಲಿಲ್ಲ. ಆಕಾಶದಾಗ ಹಂಗೆ ಕೂರ್ಸ್ಬಿಟ್ಟು ಉಯ್ಯಾಲೆ ತೂಗ್ತಾ ಇದ್ರು. ಆಟ ಎಲ್ಲ ಕಣಮ್ಮ. ಆಮೇಲೆ ಆ ಕಡೆಯಿಂದ ಒಬ್ಬ ಬೀಸ್ತಿದ್ದ, ಈ ಕಡೆಯಿಂದ ಒಬ್ಬ ಬೀಸ್ತಿದ್ದ. ಬೀಸನ್ಕೆನ ಸೂಪರ್ ಆಗಿ ನೋಡ್ಕೊಂಡ್ರು. ಕಾವ್ಯ, ನೀನ್ ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ. ಸರಿ ಆಯ್ತು, ತುಂಬಾ ಹೊತ್ತಾಯ್ತು, ಮಲ್ಕೊಳ್ಳಿ. ನಾನು ಹೋಗಿ ಮಲ್ಕೋತೀನಿ. ಸರಿ ಕಣಮ್ಮ. ಕಾವ್ಯ, ಮಲ್ಕೊಳ್ಳೋಣ ಬಾ. ಏನು ಅಂದ್ರೆ ನಿನ್ ಜಾಗದಲ್ಲಿ ನೀನು, ನನ್ನ ಜಾಗದಲ್ಲಿ ನಾನು. ಶುಭರಾತ್ರಿ.
ರಾಣಿ, ರಾಮ್ ಸರ್ ಹತ್ರ ಮಾತಾಡಿದ್ಯಾ? ಸಹಾಯ ಮಾಡ್ತೀನಿ ಅಂದ್ರ? ಯಾಕೆ ಸುಮ್ಮನಾಗ್ಬಿಟ್ಟೆ? ಅವ್ರು ಏನ್ ಹೇಳಿದ್ರು ಅಂತ ಹೇಳು. ಇಲ್ಲ ಅಮ್ಮ, ರಾಮಣ್ಣ ಜೊತೆ ಮಾತಾಡಕ್ಕಾಗ್ಲಿಲ್ಲ. ಅವ್ರಮ್ಮ ಫೋನ್ ರಿಸೀವ್ ಮಾಡಿದ್ರು, ಬೈದ್ ಬಿಟ್ರಮ್ಮ. ಈ ವಿಷಯವಾಗಿ ಇನ್ನೊಂದ್ಸರಿ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಕ್ರೂರವಾಗಿ ಹೇಳ್ಬಿಟ್ರು. ಮತ್ತೆ ಅವ್ರನ್ನ ಒಳ್ಳೆಯವರು ಅಂದೆ ನೀನು? ಅವ್ರು ಒಳ್ಳೆಯವ್ರೆ ಅಮ್ಮ, ನಮ್ ಹಣೆ ಬರ ಸರಿ ಇಲ್ಲ ಅಷ್ಟೇ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು ಅಂದ್ರೆ ಹೇಗೆ? ನಿಮ್ಮಪ್ಪ ಹೇಗೆ ಹುಷಾರಾಗೋದು? ನೀನ್ ಅದೇನೋ ಹೇಳ್ತಿದ್ದೆ, ಮದ್ವೆ ವಿಷಯದಲ್ಲಿ ಪ್ರೇಮಗೇನೋ ಸಹಾಯ ಮಾಡಿದೀನಿ, ಸಮಯ ಬಂದಾಗ ಪ್ರತ್ಯುಪಕಾರ ಮಾಡ್ತಾರೆ ಅಂತ. ಈಗ ಆ ಸಮಯ ಬಂದಿದೆ ಕಣೆ. ಪ್ರೇಮಗೆ ಅವ್ರ ಗಂಡನ ಹತ್ರ ಮಾತಾಡೋದಕ್ಕೆ ಹೇಳಿ, ನನ್ ಗಂಡನ್ನ ಉಳಿಸ್ಕೊಡೋದಕ್ಕೆ ಹೇಳೆ. ಅಮ್ಮ, ಇವಾಗ ಯಾಕ ವಿಷಯ? ಕಷ್ಟ ಬಂದಾಗ್ಲೇ ಅಲ್ವಾ ಸಹಾಯ ಕೈ ಚಾಚೋದು. ನೀನ್ ಅವಳಿಗೆ ತಾಳಿ ಭಾಗ್ಯ ಕೊಟ್ಟೆ, ನೀನೀಗ ನನ್ ತಾಯಿ ತಾಳಿ ಉಡ್ಸು ಅಂತ ಕೇಳೋ ಸಮಯ ಕಣೆ. ಅಮ್ಮ, ಆ ವಿಷಯ ಬೇರೆ ಈ ವಿಷಯ ಬೇರೆ, ಎರಡಕ್ಕೂ ತಾಳೆ ಹಾಕ್ಬೇಡ. ದೇವ್ರಿದಾನೆ, ಏನೋ ಒಂದಾಗುತ್ತೆ ಬಿಡು. ಅಂದ್ರೆ ರಾಣಿಗೆ ಪ್ರೇಮ ಕಳ್ತನದ ಬಗ್ಗೆ ಎಲ್ಲ ಗೊತ್ತಿದ್ಯಾ? ಮದ್ವೆ ವಿಚಾರದಲ್ಲಿ ಪ್ರೇಮಂಗ್ ಸಹಾಯ ಮಾಡಿದ್ದು ಈ ರಾಣಿನೇನಾ? ಹಾಗಾದ್ರೆ ಪ್ರೇಮ ಮೋಸ ಮಾಡಿರೋ ಎಲ್ಲಾ ವಿಷಯ ಇವಳಿಗೆ ಗೊತ್ತಿರತ್ತೆ. ರಾಣಿಯಪ್ಪಂಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗ್ಬೇಕಲ್ವಾ? ಇವಳ ಪರಿಸ್ಥಿತಿನ ನಾನ್ ಬಳಸ್ಕೋಬೇಕು. ಈ ರಾಣಿನ ಸರಿಯಾಗಿ ಬಳಸ್ಕೊಂಡ್ರೆ ಆ ಪ್ರೇಮ ವಿರುದ್ಧ ಯಾವ್ದಾದ್ರೂ ಸತ್ಯ ಆಚೆ ಬರುತ್ತೆ. ಈಗ ನನ್ ಪಾಲ್ಗೆ ಇವಳೆ ಬ್ರಹ್ಮಾಸ್ತ್ರ. ಇವಳನ್ ಮುಂದಿಟ್ಕೊಂಡು ಈಗ ಆಟ ಆಡ್ತೀನಿ. ಮಾದೇವಣ್ಣ ಹೇಳ್ದಾಗೆ ಪಂಚಮಿ ನೋಡಕ್ ಬಂದಿದ್ದ ಹುಡುಗನ ತಂದೆ ನಾನು ಮೀಟ್ ಮಾಡಬೇಕು, ಅವ್ರ ಜೊತೆ ಕೂತ್ ಮಾತಾಡಿ ಮದುವೆ ಕನ್ವಿನ್ಸ್ ಮಾಡಬೇಕು. ಕಾಲ್ಗೆಜ್ಜೆ ಯಾರ್ದಿರ್ಬೋದು? ಮತ್ತಿನ್ಯಾರ್ದಿರುತ್ತೆ? ಪ್ರೇಮದೇ ಇದು. ಪ್ರೇಮ, ರಾಮ್, ನಿನ್ ಕಾಲ್ಗೆಜ್ಜೆ ಇಲ್ಲಿ? ಕಾಲ್ಗೆಜ್ಜೆನಾ? ಇದೇನು ಇದ್ದಕ್ಕಿದ್ದಾಗೆ ಕಾಲ್ಗೆಜ್ಜೆ ಬಗ್ಗೆ ಕೇಳ್ತಾ ಇದ್ಯಾ? ಇನ್ ಮೊದ್ಲು ಹೇಳು, ಎಲ್ಲಿ ನಿನ್ ಕಾಲ್ಗೆಜ್ಜೆ? ಅಯ್ಯೋ, ಇನ್ನೇನಿರುತ್ತೆ, ಇಲ್ಲೋಡು. ಕಾಲ್ಗೆಜ್ಜೆ ಇಲ್ಲಿದ್ದೆ ನಿನ್ ಕಾಲ್ಗೆಜ್ಜೆ. ರೂಮಲ್ಲೇ ಬಿಟ್ಟು ಬಂದಿದ್ದೆ, ತಗೋ ಹಾಕು. ಕೈಯೆಲ್ಲ ಹಿಟ್ಟಾಗಿದೆ, ನಾನು ಹಾಕೋತೀನಿ ಬಿಡು. ಓಕೆ, ಇಲ್ಲೇ ಇಟ್ಟಿರ್ತೀನಿ, ಆಮೇಲೆ ಹಾಕು. ಪ್ರೇಮ, ಯಾಕೆ ಒದ್ದಾಡ್ತಿದ್ಯಾ? ಕೊಡು, ನಾನೇ ಹಾಕ್ತೀನಿ.
ನೀನ್ ಹಾಕ್ತೀಯಾ? ಏಕೆ ಬೇಡವಾ? ಹಾಗಲ್ಲ, ಆಮೇಲೆ ನಾನೇ ಹಾಕೋತೀನಿ ಬಿಡು. ಆಮೇಲೆ ಯಾಕೆ, ಈಗಲೇ ಹಾಕ್ತೀನಿ ಕೊಡು. ಪರವಾಗಿಲ್ಲ ಬಿಡು ರಾಮ್. ಖುಷಿ ಆಯ್ತಾ ಪ್ರೇಮ? ತುಂಬಾ ಖುಷಿ ಆಯ್ತು ರಾಮ್.